ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಕೊರಮ, ಕೊರಚ, ಭೋವಿ, ಬಂಜಾರ್ ಸಮಾಜದಿಂದ ಅವೈಜ್ಞಾನಿಕ ಮೀಸಲಾತಿ ವಿರೋಧಿಸಿ ಪ್ರತಿಭಟನೆ. ಜಮಾಅತೆ ಇಸ್ಲಾಮಿ ಹಿಂದ್ ಮಹಿಳಾ ವಿಭಾಗದಿಂದ ಸಾರ್ವಜನಿಕ ಸಭೆ. ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾಗಿ ಲಕ್ಷ್ಮಣ ಭೋವಿ ನೇಮಕ. ದಸರಾ ಉತ್ಸವದ ಅಂಗವಾಗಿ ನಗರದಲ್ಲಿ ಸರ್ಕಾರಿ ನೌಕರರ ಕ್ರೀಡಾಕೂಟ. ಬೆಸ್ತರು ಎಂದು ನೋಂದಾಯಿಸಲು ಮಂಜುನಾಥ್ ಸೋಮಲಾಪುರ್ ಮನವಿ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ನಗರದ ಎಪಿಎಂಸಿ ಗಣೇಶ ದೇವಸ್ಥಾನದಿಂದ ಕೊರಮ, ಕೊರಚ, ಭೋವಿ, ಬಂಜಾರ ಸಮಾಜದವರು ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವರ್ಗೀಕರಣ ಅವೈಜ್ಞಾನಿಕವಾಗಿದ್ದು ಅದನ್ನು ವಿರೋಧಿಸಿ ತಹಸೀಲ್ದಾರ್ ಕಚೇರಿವರೆಗೆ ಆಗಮಿಸಿ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಭೋವಿ ಸಮಾಜದ ಮುಖಂಡ ವೀರೇಶ್ ಸಿದ್ರಾಂಪುರ್ ಮಾತನಾಡಿ, ನಾವು ಪರಿಶಿಷ್ಟ ಜಾತಿ ಮೀಸಲಾತಿಯನ್ನು ವಿರೋಧಿಸುತ್ತಿಲ್ಲ, ಆದರೆ ನಮಗೆ ಕೊಟ್ಟ ಮೀಸಲಾತಿಯಲ್ಲಿ ನಮಗೆ ಅನ್ಯಾಯವಾಗಿದೆ. ನಾವು ಇಂದಿರಾ ಗಾಂಧಿಯವರಿಂದಲೂ ನಿಮ್ಮನ್ನು ಬೆಂಬಲಿಸುತ್ತಾ ಬಂದಿದ್ದೇವೆ, ನಮಗೆ ನ್ಯಾಯ ಕೊಡಿ ಎಂದು ಮನವಿ ಮಾಡಿದರು. ನಂತರ ಲಾಲಪ್ಪ ರಾಠೋಡ್ ಲಿಂಗ್ಸ್ಗೂರ್ ಮಾತನಾಡಿ, ಎಡ ಮತ್ತು ಬಲ ಸಮುದಾಯದ ಸಚಿವರ ಒತ್ತಾಯಗಳ ಮೇಲೆ 6% ಮೀಸಲಾತಿ ಕೊಟ್ಟಿದ್ದೀರಿ, ಆದರೆ ನಮಗೆ ಅನ್ಯಾಯ ಮಾಡಿದ್ದೀರಿ. ಬಿಜೆಪಿ ಸರ್ಕಾರಕ್ಕೆ ಈಗಾಗಲೇ ಪೆಟ್ಟು ಕೊಟ್ಟಿದ್ದೇವೆ, ಅದನ್ನು ನಿಮಗೂ ಕೂಡ ಅನುಸರಿಸಬೇಕಾಗುತ್ತದೆ ಎಂದು ಆಕ್ರೋಶ ಹೊರಹಾಕಿದರು. ಹೋರಾಟದಲ್ಲಿ ಭಾಗವಹಿಸಿ ಮಾತನಾಡಿದ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪನವರು, ಹೋರಾಟಕ್ಕೆ ನಿಮಗೆ ನ್ಯಾಯಯುತವಾದ ಮೀಸಲಾತಿ ಸಿಗಬೇಕು ಎಂದು ಆಗ್ರಹಿಸಿದರು. ಭಾಗ್ಯಲಕ್ಷ್ಮಿ ಭೋವಿ ಗೊರೆಬಾಳ್ ಕ್ಯಾಂಪ್ ಸೇರಿದಂತೆ ಹಲವಾರು ಜನರು ಮಾತನಾಡಿದರು. ಪ್ರತಿಭಟನೆಯಲ್ಲಿ ಪ್ರಮುಖರಾಗಿ ಮರಿಯಪ್ಪ ಬಂಡಿ, ರಾಮಕೃಷ್ಣ ಭಜಂತ್ರಿ, ಲಕ್ಷ್ಮಣ್ ಭೋವಿ, ರಾಜಶೇಖರ್ ಭೋವಿ, ರವಿ ಚೌಹಾಣ್, ಗೋವಿಂದರಾಜ್ ಸೋಮಲಾಪುರ್, ಹೊಳೆಯಪ್ಪ ಕೊರ್ಚ, ನೀಲಕಂಠಪ್ಪ ಮಸ್ಕಿ, ಶ್ರೀನಿವಾಸ್ ಮೇಸ್ತ್ರಿ, ಬಸವರಾಜ್ ಹುಮ್ಲೂಟಿ, ರಾಘವೇಂದ್ರ ನಾಗರಾಜ್, ಹನುಮಂತ ಕಾರ್ಲಕುಂಟಿ, ಚನ್ನಪ್ಪ ದಾಸರ್, ಸುರೇಶ್, ಜೂಲಪ್ಪ ನಾಯಕ್, ನಾರಾಯಣಪ್ಪ, ಬಸವರಾಜ್ ಮಾನ್ವಿ, ಗೋವಿಂದಪ್ಪ ಸೋಮಲಾಪುರ್ ಸೇರಿದಂತೆ ಅನೇಕರಿದ್ದರು. ಗಣೇಶನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತು ಸಿಂಧನೂರು ತಾಲೂಕಿನಲ್ಲಿ ಭೋವಿ, ಕೊರ್ಚ, ಕೊರಮ, ಲಂಬಾಣಿ ಅನೇಕ ಒಳಜಾತಿಗಳು ಒಳ ಮೀಸಲಾತಿಗಾಗಿ ಹೋರಾಟ ಹಮ್ಮಿಕೊಂಡಿರುವಂತಹದ್ದನ್ನು ನಾನು ಸ್ವಾಗತಿಸುವುದರ ಮೂಲಕ ನಿಮ್ಮ ಹೋರಾಟಕ್ಕೆ ಜಯವಾಗಲಿ ಅಂತ ಹೇಳಿ ಕೂಡ ನಾನು ಈ ಸಂದರ್ಭದಲ್ಲಿ ಆ ಗಣೇಶನನ್ನು ಪ್ರಾರ್ಥಿಸುವುದರ ಮೂಲಕ ಕರ್ನಾಟಕ ಸರ್ಕಾರ ಮೀಸಲಾತಿ ಕೊಡ್ತೇವೆ ಅಂತ ಹೇಳಿ ನಾಗಮೋಹನ್ ದಾಸ್ ವರದಿಯನ್ನು ಸ್ವೀಕಾರ ಮಾಡಿದ ನಂತರನೂ ಕೂಡ ಒಳ ಮೀಸಲಾತಿ ಘೋಷಣೆ ಆಗಿದ್ರೂ ಕೂಡ ಬಹಳಷ್ಟು ಅನ್ಯಾಯ ಆಗಿರುವಂತಹದ್ದನ್ನು ನಾವು ಈ ಸಂದರ್ಭದಲ್ಲಿ ಕಾಣ್ತಾ ಇದ್ದೇವೆ. ಮತ್ತು ಅಲೆಮಾರಿ ಜನಾಂಗಕ್ಕೆ 1% ಮೀಸಲಾತಿ ಕೊಟ್ಟಿದ್ದನ್ನು ತೆಗೆದು ಹಾಕಿರುವಂತಹದ್ದು ಕೂಡ ಅಲೆಮಾರಿ ಜನಾಂಗಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ಆಗಿರುವಂತಹದ್ದು ಕೂಡ. ಹಾಗಾಗಿ ಇವತ್ತು ಅನಿವಾರ್ಯ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಹೋರಾಟ ಮಾಡುವಂಥದ್ದು ಅನಿವಾರ್ಯ. ಆ ಉದ್ದೇಶ ಇಟ್ಕೊಂಡು ಈ ಒಂದು 4-5 ಜಾತಿಗಳು ಸೇರಿ ತಮಗೆ ಆಗಿರುವಂಥ ಅನ್ಯಾಯವನ್ನು ಪ್ರತಿಭಟಿಸುವುದರ ಮೂಲಕ ಈ ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ನಾನು ಈ ಹೋರಾಟದ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸುವುದರ ಮೂಲಕ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ. ಕರ್ನಾಟಕ ಸರ್ಕಾರ ಇದರ ಕಡೆ ಗಮನ ಕೊಟ್ಟು ಇದನ್ನು ಬದಲಾಯಿಸಿ ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ. ನ್ಯಾಯದ ಹರಿಕಾರ ಪೈಗಂಬರ್ ಮೊಹಮ್ಮದ್ ಸಿರತ್ ಅಭಿಯಾನದ ಪ್ರಯುಕ್ತ ಸಾರ್ವಜನಿಕ ಸಭೆಯನ್ನು ನಗರದಲ್ಲಿ ಜಮಾತ್ ಇಸ್ಲಾಂ ಹಿಂದ್ ಮಹಿಳಾ ವಿಭಾಗ ಹಾಗೂ ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಪ್ರವಾದಿ ಮೊಹಮ್ಮದ್ ಅವರು ಜೀವನದಲ್ಲಿ ಮಾಡಿದ ಕೆಲಸವನ್ನು ಒತ್ತಿ ಹೇಳಿದ್ದಾರೆ. ಅವರನ್ನು ಏಕತ್ವದ ಕಡೆಗೆ ಕರೆ ನೀಡಿ ಅವರ ಮನಸ್ಸನ್ನು ಸಂಸ್ಕರಿಸುವ, ಅವರ ವಿಚಾರಗಳನ್ನು ಸರಿಪಡಿಸುವ ಕೆಲಸವನ್ನು ಮಾಡಿದ್ದಾರೆ. ಮಾನವರ ಹಕ್ಕನ್ನು ಸರಿಪಡಿಸಿ ಮಾನವರ ಸೇವೆಯನ್ನು ಮಾಡಬೇಕೆಂದಿದ್ದಾರೆ. ಅವರು ಮಹಿಳಾ ವಿಮೋಚಕರಾಗಿದ್ದರೂ ತಾಯಿಯ ಪಾದದಡಿ ಸ್ವರ್ಗವಿದೆ ಎಂದು ತಿಳಿಸಿದ್ದಾರೆ. ಮಹಿಳೆಯರು ಶಿಕ್ಷಣವನ್ನು ಪಡೆಯುವ ಹಕ್ಕನ್ನು ನೀಡಿ ತಂದೆಯ ಆಸ್ತಿಯಲ್ಲಿ ಹಕ್ಕನ್ನು ನೀಡಿದ್ದಾರೆ. ಯಾರ ಮೇಲೂ ಕೀಳು ಇಲ್ಲ, ದೇವನ ಭಯ ಇರುವವರೇ ಉನ್ನತ ಮಟ್ಟದಲ್ಲಿರುವವರು ಎಂದು ನುಸ್ರತ್ ಜಹಾಂ ಅವರು ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು. ಮೊಹಮ್ಮದ್ ಪೈಗಂಬರ್ ನ್ಯಾಯದ ಹರಿಕಾರರಾಗಿದ್ದರು. ನ್ಯಾಯ ಅಂದರೆ ಏನು? ನ್ಯಾಯ ಎಂದರೆ ಮನುಷ್ಯನ ಹಕ್ಕನ್ನು ನೀಡಬೇಕು ಎಂದು ಪವಿತ್ರ ಕುರಾನ್ ಹೇಳಿದೆ. ನೀವು ನ್ಯಾಯವನ್ನು ಮಾಡಬೇಕು ಎಂದು ಆದೇಶಿಸಿದೆ.
ಮೊದಲ ನ್ಯಾಯ ದೇವರ ಜೊತೆ ಮತ್ತು ಪ್ರವಾದಿ ಜೊತೆ ನ್ಯಾಯವನ್ನು ತೋರಿಸಬೇಕು. ಮನುಷ್ಯರು ದೇವರ ಆರಾಧನೆಯ ಜೊತೆ ದೇವರು ಸೃಷ್ಟಿಸಿದ ವಸ್ತುಗಳನ್ನು ಸಹ ಪೂಜಿಸುತ್ತಾರೆ. ಇದು ದೇವರ ಜೊತೆ ಅನ್ಯಾಯವಾಗಿದೆ. ತಂದೆ ತಾಯಿಯ ಜೊತೆ ನ್ಯಾಯದ ಹಕ್ಕು, ಮಕ್ಕಳ ಜೊತೆ ನ್ಯಾಯದ ಹಕ್ಕು, ಸಂಬಂಧಿಕರ ಜೊತೆ ನ್ಯಾಯದ ಹಕ್ಕು, ಅಕ್ಕಪಕ್ಕದವರ ಜೊತೆ ನ್ಯಾಯದ ಹಕ್ಕು, ನಾವು ವಾಸಿಸುತ್ತಿರುವ ದೇಶದಲ್ಲಿರುವ ಪ್ರಜೆಗಳ ಹಕ್ಕು ಕುರಿತು ಜಮಾಯಿತೆ ಇಸ್ಲಾಮಿ ಹಿಂದ್ ರಾಜ್ಯ ಸಲಹಾ ಸಮಿತಿ ಸದಸ್ಯರಾದ ಸಾಜಿದುನ್ನಿಸಾ ಸಾಹಿಬಾ ಅವರು ತಿಳಿಸಿದರು. ಕಾರ್ಯಕ್ರಮ ಕುರಾನ್ ಪಠಣದೊಂದಿಗೆ ಪ್ರಾರಂಭವಾಗಿ ಸುಮೈ ಬೇಗಂ ಅವರು ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ಮಾತುಗಳನ್ನು ಆಡಿದರು. ಈ ಕಾರ್ಯಕ್ರಮದಲ್ಲಿ ಸಂಘಟನೆಯ ಮಹಿಳಾ ಸದಸ್ಯರು ಭಾಗವಹಿಸಿದ್ದರು. ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ರಾಜ್ಯಾಧ್ಯಕ್ಷರಾದ ಅರುಣ್ ಕುಮಾರ್ ಎನ್ ಇವರ ಆದೇಶದ ಮೇರೆಗೆ ರಾಜ್ಯ ಕಾರ್ಯಾಧ್ಯಕ್ಷರಾದ ಉಮೇಶ್ ಗೌಡ ಅರಳ್ಳಿ ಅವರು ರಾಯಚೂರು ಜಿಲ್ಲಾ ಸಮಿತಿಗೆ ಹಾಗೂ ತಾಲೂಕಾ ಸಮಿತಿಗೆ ಪದಾಧಿಕಾರಿಗಳನ್ನು ನೇಮಿಸಿದ್ದಾರೆ. ನಗರದ ಪ್ರವಾಸಿ ಮಂದಿರದಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷ ಉಮೇಶ್ ಗೌಡ ಅರಳಳ್ಳಿ ಅವರ ಅಧ್ಯಕ್ಷತೆಯಲ್ಲಿ ಸೇರಿದ್ದ ಸಭೆಯಲ್ಲಿ ರಾಯಚೂರು ಜಿಲ್ಲಾಧ್ಯಕ್ಷರನ್ನಾಗಿ ಲಕ್ಷ್ಮಣ್ ಬೋವಿ, ಜಿಲ್ಲಾ ಗೌರವಾಧ್ಯಕ್ಷರು ಮರಿಯಪ್ಪ ಬಂಡಿ ಹಾಗೂ ಜಿಲ್ಲಾ ಸಹ ಕಾರ್ಯದರ್ಶಿಯನ್ನಾಗಿ ಮಲ್ಲಿಕಾರ್ಜುನ್ ಕುನ್ನಟಿ ಅವರನ್ನು ಹಾಗೂ ಸಿಂಧನೂರು ತಾಲೂಕು ಅಧ್ಯಕ್ಷರನ್ನಾಗಿ ರಫಿ ಕುನ್ನಟಿಗಿ, ಕಾರ್ಯಾಧ್ಯಕ್ಷರನ್ನಾಗಿ ಆಜಿಸಾಬ್ ಹಾಗೂ ತಾಲೂಕು ಉಪಾಧ್ಯಕ್ಷರನ್ನಾಗಿ ಪರಶುರಾಮ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಶ್ರೀಕಾಂತ್ ರೆಡ್ಡಿ, ಕಾರ್ಯದರ್ಶಿ ಬಸವರಾಜ್, ತಾಲೂಕು ಮಹಿಳಾ ಅಧ್ಯಕ್ಷರನ್ನಾಗಿ ಪಾವನಿ ಅವರನ್ನು ನೇಮಕ ಮಾಡಿ ಆದೇಶ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕರಾದ ಹುಸೇನ್ ಭಾಷಾ ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾದ ರಾಘವೇಂದ್ರ ಹಾಗೂ ಮುಖಂಡರಾದ ಘನಿ ಪಾಷಾ, ಜಾಫರ್, ವಿರೂಪಾಕ್ಷಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಇದೇ ತಿಂಗಳು 23ರಿಂದ 30ನೇ ತಾರೀಕಿನವರೆಗೆ ನಗರದಲ್ಲಿ ಸರ್ಕಾರಿ ನೌಕರರಿಗಾಗಿ ಕ್ರೀಡಾಕೂಟವನ್ನು ದಸರಾ ಉತ್ಸವದ ಅಂಗವಾಗಿ ಏರ್ಪಡಿಸಿದ್ದು, ಪುರುಷ ಮತ್ತು ಮಹಿಳಾ ನೌಕರರು ಸ್ಪರ್ಧೆಯಲ್ಲಿ ಭಾಗವಹಿಸಲು ಇದೇ ತಿಂಗಳು 21ನೇ ತಾರೀಕಿನೊಳಗಾಗಿ ತಂಡವನ್ನು ನೋಂದಾಯಿಸುವಂತೆ ಸರ್ಕಾರಿ ನೌಕರ ಸಂಘದ ತಾಲೂಕಾಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್ ನೌಕರರಲ್ಲಿ ಮನವಿ ಮಾಡಿದ್ದಾರೆ. ನಗರದಲ್ಲಿ ನಡೆಯುವ ಪಂದ್ಯಗಳು ಪುರುಷರಿಗಾಗಿ ಕ್ರಿಕೆಟ್, ವಾಲಿಬಾಲ್, ಹಗ್ಗ ಜಗ್ಗಾಟ, ಕೇರಂ, ಸಿಂಗಲ್ ಮತ್ತು ಡಬಲ್ ಚೆಸ್ ಪಂದ್ಯಾವಳಿಗಳನ್ನು ಏರ್ಪಡಿಸಲಾಗಿದೆ. ಮಹಿಳಾ ನೌಕರರಿಗಾಗಿ ಥ್ರೋಬಾಲ್, ಹಗ್ಗ ಜಗ್ಗಾಟ, ಮ್ಯೂಸಿಕಲ್ ಚೇರ್, ಕೇರಂ, ಸಿಂಗಲ್ ಮತ್ತು ಡಬಲ್ ಚೆಸ್ ಪಂದ್ಯಾವಳಿಗಳನ್ನು ಏರ್ಪಡಿಸಲಾಗಿದೆ. ಒಂದು ಇಲಾಖೆಯಿಂದ ಒಂದೇ ತಂಡ ಭಾಗವಹಿಸಬೇಕು. ಕಚೇರಿ ಮುಖ್ಯಸ್ಥರಿಂದ ಭಾವಚಿತ್ರವಿರುವ ದೃಢೀಕರಣ ಪ್ರಮಾಣ ಪತ್ರ ತರಬೇಕು. ಕಾಯಂ ನೌಕರರು ಮಾತ್ರ ಭಾಗವಹಿಸಲು ಅವಕಾಶವಿದ್ದು, ಸಂಘದ ಪದಾಧಿಕಾರಿಗಳಾದ ಆನಂದ್ ಮೋಹನ್, ಶಿವಕುಮಾರ್ ಸಗರ್ಮಠ್, ಆಳಂ ಭಾಷಾ, ಬಸವರಾಜ್ ಸೂಗೂರ್ ಇವರ ಹತ್ತಿರ ಭಾಗವಹಿಸುವವರು ನೋಂದಾಯಿಸಲು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್ ಮನವಿ ಮಾಡಿದ್ದಾರೆ. ಸರ್ಕಾರ ನಡೆಸುತ್ತಿರುವ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆಯಲ್ಲಿ ಸಮಸ್ತ ಗಂಗಾಮತ ಸಮಾಜದವರು ಕಲಂ 9ರಲ್ಲಿ ಬೆಸ್ತರು ಎಂದು ಹಾಗೂ ಕಲಂ 10ರಲ್ಲಿ ಶಾಲಾ ದಾಖಲಾತಿ ಅನ್ವಯ ನೋಂದಾಯಿಸಿ ಎಂದು ಉಪನ್ಯಾಸಕ ಮಂಜುನಾಥ್ ಸುಮ್ಲಾಪುರ್ ಮನವಿ ಮಾಡಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಗಂಗಾಮತ ಸಮಾಜಕ್ಕೆ ಕಬ್ಬೇರ್, ಬಾರ್ಕೇರ್, ಸುಣಗಾರ, ಕಬ್ಬಲಿಗ, ಅಂಬಿಗ ಎನ್ನುವಂತಹ ಹಲವು ಪರ್ಯಾಯ ಪದಗಳಿದ್ದು, ಸಮಾಜದ ಮಠಾಧೀಶರ ಮಾರ್ಗದರ್ಶನ ಮೇರೆಗೆ ಕಲಂ 9ರಲ್ಲಿ ಬೆಸ್ತರು ಎಂದು ನೋಂದಾಯಿಸಿ ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಮಾಜದ ತಾಲೂಕು ಅಧ್ಯಕ್ಷ ರಾಮಣ್ಣ ಜವಳಗೆರ, ಡಾಕ್ಟರ್ ಮಲ್ಲಿಕಾರ್ಜುನ್ ಕಮತಗಿ, ಅಮರೇಶ್ ಬಾಗೋಡಿ, ವೆಂಕಟೇಶ್ ನವಲಿ, ಹನುಮೇಶ್ ಕರಡ್ಕಲ್, ಅಮರೇಶ್ ಹುಡಾ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ದಾಖಲಾತಿಯಲ್ಲಿ ಏನು ನಮೂದಿಸಿದ್ದಾರೆ, ಕಬ್ಬೇರು, ಅಂಬಿಗ, ಬಾರ್ಕೇರು, ಸುಣಗಾರ, ಈ ಥರ ತಮ್ಮ ಶಾಲಾ ದಾಖಲಾತಿಯಲ್ಲಿ ಏನು ಅವರು ಬರೆಸಿದಾರೋ ಅದರ ಪ್ರಕಾರ ಕಾಲಂ ನಂಬರ್ 10ರಲ್ಲಿ ಬರೆಸ್ಬೇಕು. ಆದರೆ ಕಾಲಂ ನಂಬರ್ 9ರಲ್ಲಿ ಮಾತ್ರ ಕಡ್ಡಾಯವಾಗಿ ಬೆಸ್ತರ್ ಅಂತಾನೆ ಬರೆಸ್ಬೇಕು. ಬೆಸ್ತರ್ ಕಾಲಂ ನಂಬರ್ 9ರಲ್ಲಿ ಬೆಸ್ತರ್ ಅಂತಾನೆ ಬರೆಸ್ಬೇಕು. ಹಾಗಾಗಿ ಏನಂದ್ರೆ ನಮ್ಮ ಸಮಾಜ ಈಗಾಗಲೇ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ನಮ್ಮ ಸಮಾಜದ ಬಂಧುಗಳಿಗೆ ನಾವು ತಿಳಿಸೋದೇನಂತಂದ್ರೆ, ಪ್ರತಿಯೊಬ್ಬರೂ ಕೂಡ ಏನು ತಮ್ಮ ಮನೆಗೆ ಬರ್ತಾರೆ ಅಧಿಕಾರಿಗಳು, ಅಂದರೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಸಮೀಕ್ಷೆ ಮಾಡಲಿಕ್ಕೆ ಬರ್ತಾರೆ, ಎಲ್ಲರೂ ಅವರಿಗೆ ಸಹಕಾರ ಕೊಡೋದ್ರ ಮುಖಾಂತರ ಅವ್ರಿಗೆ ಏನು ಕೇಳ್ತಾರೆ, ಯಾವ ಯಾವ ಪ್ರಶ್ನೆಗಳನ್ನು ಕೇಳ್ತಾರೆ ಅವರೆಲ್ಲರೂ ಕೂಡ ಅವ್ರ ಮುಂದೆ ಹೇಳೋದ್ರ ಮುಖಾಂತರ ನಾವು ಈಗ ಹೇಳಿದ್ದೀವಿ ಅವುಗಳನ್ನ ಕಡ್ಡಾಯವಾಗಿ ನಾವು ಹೇಳಿದಂತಹ ಏನು ಜಾತಿಯ ಹೆಸರು ಹೇಳಿದ್ದೀವಿ ಅದನ್ನು ಮಾತ್ರ ಅವರು ನಮೂದಿಸಬೇಕು. ಸಿಂಧನೂರು ಸರ್ಕಾರಿ ಪ್ರಥಮ ದರ್ಜೆ ಪದವಿ ಕಾಲೇಜಿನಲ್ಲಿ ಅತಿಥಿ ಶಿಕ್ಷಕ ಸೇವೆ ಸಲ್ಲಿಸುತ್ತಿರುವ ತೆಲುಗು ಯುವಕ ಕೆ ಶಿವ ಸೆಪ್ಟೆಂಬರ್ 25ರಿಂದ ದೆಹಲಿಯಲ್ಲಿ ಪ್ರಾರಂಭವಾಗುವ ನವದೆಹಲಿ 2025 ವಿಶ್ವ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ನಲ್ಲಿ ರಾಷ್ಟ್ರೀಯ ತಾಂತ್ರಿಕ ತಜ್ಞರಾಗಿ ಸೇವೆ ಸಲ್ಲಿಸಲು ದೆಹಲಿಗೆ ತೆರಳುತ್ತಿದ್ದಾರೆ.
ಭಾರತ ಸರ್ಕಾರದ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದಿಂದ ಪದವಿ ಕಾಲೇಜಿಗೆ ಪತ್ರ ಬಂದಿದೆ. ದಿಲ್ಲಿಯ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ಮೊದಲ ಬಾರಿಗೆ ನಡೆಯಲಿರುವ ಕ್ರೀಡಾಕೂಟದಲ್ಲಿ 186 ಸ್ಪರ್ಧೆಗಳು ನಡೆಯಲಿವೆ. ಪ್ರಪಂಚದಾದ್ಯಂತ 110 ದೇಶಗಳಿಂದ 1700 ಕ್ರೀಡಾಪಟುಗಳು ಭಾಗವಹಿಸುತ್ತಿದ್ದಾರೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 6ರವರೆಗೆ ಕೆ. ಶಿವ ಅವರಿಗೆ ರಜೆ ಮಂಜೂರು ಮಾಡಿ ದೆಹಲಿಗೆ ಕಳುಹಿಸುವಂತೆ ಭಾರತೀಯ ಒಲಿಂಪಿಕ್ ಸಮಿತಿ ಪತ್ರದಲ್ಲಿ ವಿನಂತಿಸಿದೆ. ಸಿಂಧನೂರು ಪದವಿ ಕಾಲೇಜಿನ ಆಡಳಿತ ಮಂಡಳಿಯು ತಮ್ಮ ಕಾಲೇಜು ಶಿಕ್ಷಕರಿಗೆ ನೀಡಿದ ಅವಕಾಶದ ಬಗ್ಗೆ ಕಾಲೇಜು ಅಭಿವೃದ್ಧಿ ಸಂಸ್ಥೆ ಅಧ್ಯಕ್ಷರು, ಸದಸ್ಯರು, ಪ್ರಾಂಶುಪಾಲರು, ಬೋಧಕ ಮತ್ತು ಬೋಧಕೇತರರು ಹಾಗೂ ವಿದ್ಯಾರ್ಥಿಗಳು ಶಿಕ್ಷಕ ಕೆ. ಶಿವ ಅವರಿಗೆ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ಚದುರಂಗ, ಬ್ಯಾಡ್ಮಿಂಟನ್, ಜಾವೆಲಿನ್, ಓಟ ಹಾಗೂ ಎತ್ತರ ಜಿಗಿತದಲ್ಲಿ ನಗರದ ಶ್ರೀಮತಿ ಅಯ್ಯಮ್ಮ ಭೀಮನಗೌಡ ಬಾದರ್ಲಿ ಮೆಮೋರಿಯಲ್ ಚಾರಿಟಬಲ್ ಟ್ರಸ್ಟ್ ವಿದ್ಯಾಸಂಸ್ಕಾರ ಸಮೂಹ ಶಿಕ್ಷಣ ಸಂಸ್ಥೆಯ ಅನ್ವಿತಾ ಪದವಿ ಪೂರ್ವ ಕಾಲೇಜಿನ ವಿಜ್ಞಾನ ಮತ್ತು ಕಲಾ ವಿಭಾಗದ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಎಂದು ಅಧ್ಯಕ್ಷ ಸೋಮನಗೌಡ ಬಾದರ್ಲಿ ಹೇಳಿದರು. ವಿಜ್ಞಾನ ವಿಭಾಗದ ಕೆ. ಮೌನಿಕಾ, ಸಿಂಚನ, ಸುಗುರೇಶ್ ಚದುರಂಗ ಆಟದಲ್ಲಿ ಪ್ರಥಮ, ಬ್ಯಾಡ್ಮಿಂಟನ್ನಲ್ಲಿ ಫೈರೋಜ್ ಪ್ರಥಮ, ಕಲಾ ವಿಭಾಗದಲ್ಲಿ ಕುಮಾರಿ ಮಮತಾ ಜಾವೆಲಿನ್ನಲ್ಲಿ ದ್ವಿತೀಯ ಸ್ಥಾನ, ಕುಮಾರಿ ಶಂಕರಮ್ಮ ಬ್ಯಾಡ್ಮಿಂಟನ್ನಲ್ಲಿ ಪ್ರಥಮ, ಚಿರಂಜೀವಿ 200 ಮೀಟರ್ ಓಟದಲ್ಲಿ ತೃತೀಯ ಸ್ಥಾನ, ಹನುಮೇಶ್ ಎತ್ತರ ಜಿಗಿತ ದ್ವಿತೀಯ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಆಡಳಿತ ಮಂಡಳಿ, ಉಪನ್ಯಾಸಕ ಬಳಗ, ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿ ಬಳಗದಿಂದ ಜಿಲ್ಲಾ ಮಟ್ಟದಲ್ಲಿ ಯಶಸ್ವಿಯಾಗಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ತಂದೆ ತಾಯಿ ಹೆಸರು ಮತ್ತು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ತಂದೆ ತಾಯಿಗೆ ಹೆಸರು ಮತ್ತು ಕಾಲೇಜಿಗೆ ಕೀರ್ತಿ ತನ್ನಿ ಎಂದು ಶುಭ ಹಾರೈಸಿದ್ದಾರೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಕೊರಮ, ಕೊರಚ, ಭೋವಿ, ಬಂಜಾರ್ ಸಮಾಜದಿಂದ ಅವೈಜ್ಞಾನಿಕ ಮೀಸಲಾತಿ ವಿರೋಧಿಸಿ ಪ್ರತಿಭಟನೆ. ಜಮಾತೆ ಇಸ್ಲಾಮಿ ಹಿಂದ್ ಮಹಿಳಾ ವಿಭಾಗದಿಂದ ಸಾರ್ವಜನಿಕ ಸಭೆ. ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾಗಿ ಲಕ್ಷ್ಮಣ ಭೋವಿ ನೇಮಕ. ದಸರಾ ಉತ್ಸವದ ಅಂಗವಾಗಿ ನಗರದಲ್ಲಿ ಸರ್ಕಾರಿ ನೌಕರರ ಕ್ರೀಡಾಕೂಟ. ಬೆಸ್ತರು ಎಂದು ನೋಂದಾಯಿಸಲು ಮಂಜುನಾಥ್ ಸೋಮಲಾಪುರ್ ಮನವಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.